ಹೇಳಿ ಯಾರಾದರೂ ನೀವೊಂದು ರೂಪಾಯಿ ತಿಂದಿದೆಯಾ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಹೇಳಿ ಯಾರಾದರೂ. ಈಗ ಬಿಜೆಪಿಯವರು ವಕ್ಫ್ ಬಿಲ್ಲು ನಿಮ್ಗೆ ಯಾಕಪ್ಪ ಸಾಬ್ರ ದಾನ ಕೊಟ್ಟಿದ ಬಗ್ಗೆ ಚಿಂತೆ? ನಿಮ್ಮ ಹತ್ರ ವಕ್ಫ್ ಬೋರ್ಡ್ ಯಾರದ್ದು ಪ್ರಾಪರ್ಟಿ? ನಾನು ಸಾಯೋಕ್ಕಿಂತ ಮುಂಚೆ ಇದು ದೇವರ ಹೆಸರಿಗೆ ನಾನು ಕೊಡ್ತೀನಿ, ಇದ್ರ ಮೇಲೆ ಅಧಿಕಾರ ನಡೆಸುವಂತ ಹಕ್ಕು ಸರ್ಕಾರಕ್ಕೆ ಏನಿದೆ? ನಾನು ಕೊಟ್ಟಂತ ದಾನಕ್ಕೆ ನೀವ್ಯಾರು ಪ್ರಶ್ನೆ ಮಾಡೋದಕ್ಕೆ? ಇದು ನಡೆಯಲ್ಲ. ಇದು ಇವ್ರು ಏನೇ ಬಿಲ್ ಮಾಡಿದ್ರು ತಿದ್ದುಪಡಿ ಮಾಡೇ ಇದು ಏನೂ ಆಗೋದಿಲ್ಲ. ಮೋದಿಯವರಿಗೆ ಇದು ಬಿಟ್ಟು ದೇಶದ ಬಗ್ಗೆ 50 ರೂಪಾಯಿ ಪೆಟ್ರೋಲು, 40 ರೂಪಾಯಿ ಡಾಲರು, ನಿರುದ್ಯೋಗಿಗಳಿಗೆ ಉದ್ಯೋಗ, ಭಯಮುಕ್ತ ಪ್ರಜಾಪ್ರಭುತ್ವ ಇದು ಮಾಡಿದ್ರೆ ಅವಾಗ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ. ಹೋಗ್ತಾ ಇದೆ ಈಗ ಶುರುವಾಗಿದ್ದೀವಲ್ಲ. ಈಗ ಲಿಂಗಲಾಶ್ವರ ಸ್ವಾಮಿಗಳ ಜೊತೆಗೆ ಸೆಪ್ಟೆಂಬರ್ ಕೊನೆ ವಾರದಲ್ಲಿ ಬಂದು ಮಾತಾಡ್ತಾ ಇದ್ದೀವಿ. ಅದೇ ರೀತಿ ಈಗ ಜಾಮದಾರ್ ಅವರು ಆರೋಗ್ಯ ಸ್ವಲ್ಪ ಚೇತರಿಸ್ಕೊಂಡು ಆದಮೇಲೆ ಕೋಡಳ್ಳಿ ಚಂದ್ರಶೇಖರ್, ನಾನು, ಜಾಮದಾರು ಎಲ್ಲ ಕೂತು ಒಂದು ಮಾತಾಡಿ ಅಲ್ಲಿಂಗದಿಂದ ಶುರು ಆಗ್ಬೇಕು ಅಂತಿದ್ದೆ. ಅಲ್ಲ, ಟಗರ್ ಮೇಲೆ ಪ್ರೀತಿ ಅಂತಲ್ಲ, ಒಳ್ಳೆ ಮನುಷ್ಯ. ಅದು ಮಾತಾಡಕ್ ಭಾರಿ ಒಳ್ಳೆ ಮನುಷ್ಯ ತಂದು ಸಿದ್ದರಾಮಯ್ಯ ಭ್ರಷ್ಟರಲ್ಲ, ಹೊಗಳಬಿಟ್ರೆ ಹಾಳು ಮಾಡಿದ್ರು ಅವರನ್ನ. ಸತ್ಯಾಂಶ ಹೇಳಿದ್ರೆ ಸಾಕಾಗಿತ್ತು ಅಲ್ರಿ. ಸಿದ್ದರಾಮಯ್ಯ ಆ ಕಾಲದಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾಗ ಅವಾಗ ಮಾಡ್ಕೊಳಕ್ಕಾಗ್ತಿರಲಿಲ್ಲ ದುಡ್ಡು. ನಾನು ಯಾರ ಮೇಲಾದರೂ ಸುಳ್ಳು ಹೇಳಿದ್ರೆ ಪ್ರಹ್ಲಾದ್ ಜೋಶಿ ಅವರಿದ್ದರು, ಅವರು ಸತ್ಯವಂತರು ಅಂತ ನಾನು ಹೇಳಿದ್ರೆ ನಾನು BJP ಆಗ್ತೇನೆ. ಜಗನ್ನಾಥರಾವ್ ಜೋಶಿ ಇದ್ದರು, ಅವ್ರು ಉತ್ತಮರು ಅಂತ ನಾನು ಹೇಳಿದ್ರೆ ನಾನು BJP ಆಗ್ತೇನೆ. ತುಮಕೂರು ಮಲ್ಲಿಕಾರ್ಜುನರಿದ್ದರು. ಅರೆ ಯಾರು ನಿಜಲಿಂಗಪ್ಪನವರು? ಇವತ್ತು ಸಿದ್ದರಾಮಯ್ಯ ಆತನಿಗೆ ದುಡ್ಡಿನ ಆಸೆ ಇಲ್ಲ, ಯಾರಾದ್ರೂ ಹೆಸರು ಹೇಳ್ಕೊಂಡು ಮಾಡ್ಕೊಂಡಿರ್ಬೋದು. ಆದ್ರಿಂದ ಅವ್ರ ಮೇಲೆ ಹೇಳೋದು ತಪ್ಪಪ್ಪ ಅಂತಂತ ಹೇಳ್ದೆ ಅಷ್ಟೇ ಹೊರತು ಇನ್ನೇನು ಅದ್ರ ವಿಶೇಷ ಏನಿಲ್ಲ. ಥ್ಯಾಂಕ್ ಯು. ಶುಭವಾಗಲಿ ಎಲ್ರಿಗೂ. ಗಣೇಶ ಹಬ್ಬದ ಶುಭಾಶಯಗಳು. ಕರ್ನಾಟಕ ರಾಜ್ಯದ ಜನತೆ ಈ ಹಬ್ಬವನ್ನು ಸಕುಶದಿಂದ ನೆರವೇರಿಸಿ ನನ್ನ ತಾಯಿ ಗೌರಿಯನ್ನು ಕರ್ನಾಟಕ ಕರೆತಂದು ಕರ್ನಾಟಕದಲ್ಲಿ ಮಂಗಳ ಆಗಲಿ.